ನಮಸ್ಕಾರ, ಚದುರಂಗಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ ಚದುರಂಗದಲ್ಲಿ ಪ್ರಮುಖ ವಿಚಾರ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ದಿಲ್ಲಿ ಚುನಾವಣೆಯ ರಿಸಲ್ಟ್ ಬಂದಿರುವಂಥದ್ದು. ರಾಷ್ಟ್ರದ ರಾಜಧಾನಿಯ ಗದ್ದುಗೆಯನ್ನ ಬಿಜೆಪಿ ಏರ್ತಾ ಇದೆ. 27 ವರ್ಷಗಳ ಬಳಿಕ ಬಿಜೆಪಿ ದಿಲ್ಲಿಯ ಗದ್ದುಗೆಯನ್ನ ಹಿಡಿತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ 2015ರಿಂದ ಅಧಿಕಾರದಲ್ಲಿ ಇದ್ದಂತ ಆಪ್ ಮಕಾಡೆ ಮಲಗಿದೆ, ಅಧಿಕಾರವನ್ನ ಕಳ್ಕೊಂಡಿರುವಂಥದ್ದು. 10 ವರ್ಷಗಳ ಆಡಳಿತಕ್ಕೆ ಈಗ ಬ್ರೇಕ್ ಅನ್ನ ಹಾಕಿದೆ ಬಿಜೆಪಿ. ಇದೇ ಸಂದರ್ಭದಲ್ಲಿ ಮತ್ತೊಂದು ದಾಖಲೆ ಅಂದ್ರೆ ಕಾಂಗ್ರೆಸ್ನದ್ದು. ಕಾಂಗ್ರೆಸ್ ಸತತವಾಗಿ ಹ್ಯಾಟ್ರಿಕ್ ಶೂನ್ಯ ಸಾಧನೆಯನ್ನ ಮಾಡಿದೆ. ಒಂದು ಇತಿಹಾಸವನ್ನ ಹೊಂದಿರುವಂತ ಪಕ್ಷ ಶೂನ್ಯ ಸಾಧನೆಯನ್ನ ಮಾಡಿರುವಂಥದ್ದು. ಇದರ ಜೊತೆಗೆ ಚದುರಂಗದಲ್ಲಿ ದರ್ಶನ್ ಅಭಿಮಾನಿಗಳ ಕ್ಷಮೆಯನ್ನ ಕೇಳಿದ್ದಾರೆ. ಹಾಗೆ ಅವರ ಜೊತೆ ನಿಂತಂತವರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಮುಂದಿನ ಸಿನಿಮಾ ಚಿತ್ರೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇವತ್ತಿನ ಚದುರಂಗದಲ್ಲಿ. ಅದಕ್ಕೂ ಮುಂಚೆ ಚದುರಂಗದ ಹೆಡ್ಲೈನ್ಸ್ ನೋಡ್ಕೊಂಬೋಣ. ರಾಷ್ಟ್ರ ರಾಜಧಾನಿಗೆ ಗದ್ದುಗೆ ಏರಿದ ಬಿಜೆಪಿ, 10 ವರ್ಷಗಳ ಆಡಳಿತಕ್ಕೆ ಬ್ರೇಕ್. ಶೂನ್ಯ ಸುತ್ತಿದ ಕಾಂಗ್ರೆಸ್ನದ್ದು ದಾಖಲೆ. ಕೂಟದ ಮತ್ತೊಂದು ರಾಜ್ಯ. ಬಿಜೆಪಿಗೆ ಕಾಂಗ್ರೆಸ್ನ ಜನಪ್ರಿಯತೆ ಬಗ್ಗೆ ಕೂಟದಲ್ಲೇ ಚರ್ಚೆ. ಲೀಡರ್ ಬಗ್ಗೆ ಅಸಮಾಧಾನ. ಬರ್ತಡೆಗೆ ಸಿಗೋದಕ್ಕಾಗಲ್ಲ, ಸೆಲೆಬ್ರಿಟಿಗಳ ಕ್ಷಮೆ ಕೇಳಿದ ದರ್ಶನ್. ನಿರ್ಮಾಪಕರಿಗೂ ನಿರಾಳದ ಸಂದೇಶ, ಕನ್ನಡ ಬಿಟ್ಟು ಹೋಗಲ್ಲ ಎಂದ ದಾಸ.